ವಿದ್ವಾನ್ ವಿಶ್ವನಾಥ ಭಟ್ಟರ ನೇತೃತ್ವದಲ್ಲಿ ಮಾಡಿಸಲಾಯಿತು. ಬಹಳ ಅದ್ಭುತವಾದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಸಪರಿವಾರ ದೇವತೆಗಳಿಗೆ ಇಲ್ಲಿರ್ತಕ್ಕಂತಹ ಶ್ರೀ ಮಹಾಗಣಪತಿ ಹಾಗೂ ಶಿವ ಜೊತೆಯಲ್ಲಿ ನಾಗದೇವರು ಎಲ್ಲ ಸಪರಿವಾರ ದೇವತೆಗಳಿಗೆಲ್ಲದಕ್ಕೂ ಸಹಿತವಾಗಿ ಹೋಮ ಹವನಾದಿಗಳನ್ನೆಲ್ಲ ಮಾಡಿಸಿಕೊಂಡಿದ್ದಾಯಿತು. ಇದನ್ನ ಮಾಡಿಸಿದವರು ಬಸವರಾಜ ದಂಪತಿಗಳು. ತುಂಬಾ ವಿಶೇಷವಾದಂತಹ ದೇವಸ್ಥಾನವನ್ನು ಮಾಡಬೇಕು ಅಂತ ಒಂದು ಸಂಕಲ್ಪ ಬಹಳ ದಿವಸದಿಂದ ಇತ್ತು ಅವರಿಗೆ ಒಂದು ವಿಶೇಷವಾದಂತಹ ಒಂದು ವಿಗ್ರಹ ಸಿಗುತ್ತು. ಆ ವಿಗ್ರಹದಲ್ಲಿ ಸಿಂಹವಾಹಿನಿಯಾಗಿರ್ತಕ್ಕಂಥ ತಾಯಿಯ ಸ್ವರೂಪ ಕಂಡಿದ್ದರಿಂದ ಅದಕ್ಕಾಗಿ ಒಂದು ದೇವಿ ದೇವಸ್ಥಾನವನ್ನು ಮಾಡಬೇಕು ಅಂತ ಒಂದು ಪ್ರಶ್ನೆಯನ್ನು ಇಟ್ಟಿಸಿದ್ರು, ಅಷ್ಟಮಂಗಲ ಪ್ರಶ್ನೆ. ಈ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಬಂದದ್ದೇನು ಏನು ಅಂತಂದ್ರೆ, ಇದೇ ಸ್ಥಳದಲ್ಲಿ ಒಂದು ಪ್ರತ್ಯಂಗಿರಾ ದೇವಿಯ ದೇವಸ್ಥಾನವನ್ನು ಮಾಡಿದಾಗ ಆ ತಾಯಿಯ ಅನುಗ್ರಹದಿಂದ ಸಕಲ ಭಕ್ತಾದಿಗಳಿಗೂ ಸಹಿತವಾಗಿ ಅನುಗ್ರಹವಾಗ್ತದೆ ಹೇಳುವಂತಹದ್ದು ಕಂಡು ಬಂದದ್ರಿಂದ ಅದಕ್ಕೆ ಲಕ್ಷ್ಮೀ ಪ್ರತ್ಯಂಗಿರಾ ದೇವಿ ಹೇಳುವಂತಹ ಹೆಸರನ್ನಿಟ್ಟು ಇವತ್ತಿನ ದಿವಸ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ತುಂಬಾ ವಿಶೇಷವಾಗಿ ನಡೆದಿದೆ. ಇದಕ್ಕೆ ಶ್ರೀಯುತ ಶ್ರೀ 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 ರೇವಣಸಿದ್ದೇಶ್ವರ ಮಹಾಸ್ವಾಮಿಗಳವರು ಗುಬ್ಬಿ ತಾಲೂಕು ಅಲ್ಲಿಂದಲೂ ಬಂದಿದ್ದಾರೆ. ಇನ್ನೂ ಸಾಕಷ್ಟು ಜನರು ಬರುವವರಿದ್ದಾರೆ. ದೇವಿಯ ದರ್ಶನಕ್ಕಾಗಿ ಇಲ್ಲಿಯ ಅಕ್ಕಪಕ್ಕದ ಹಳ್ಳಿಯಲ್ಲಿರ್ತಕ್ಕಂಥ ವಿಶೇಷವಾದಂತಹ ದೇವಿಯರ ಉತ್ಸವ ಮೂರ್ತಿಗಳು ಸಹಿತವಾಗಿ ಬಂದು ತಾಯಿಯ ಪ್ರತಿಷ್ಠಾಪನಾ ಸಂದರ್ಭದಲ್ಲಿದ್ದು ವಿಶೇಷವಾಗಿ ದೇವಿಯ ಪ್ರತಿಷ್ಠಾಪನೆಯನ್ನ ದರ್ಶನ ಮಾಡಿಕೊಂಡಿದ್ದಾವೆ. ಅರ್ಥಾತ್ ಎಲ್ಲ ಈ ಗ್ರಾಮ ದೇವತೆಗಳಿಗೂ ಸಹಿತವಾಗಿ ಇಲ್ಲೊಂದು ದೇವಸ್ಥಾನ ಆಗಬೇಕು ಅನ್ನುವಂತಹ ಒಂದು ಸಂಕಲ್ಪ ಇತ್ತೋ ಏನೋ. ಎಲ್ಲ ದೇವಿಯರ ಉತ್ಸವ ಮೂರ್ತಿಗಳು ಸಹಿತವಾಗಿ ಇಲ್ಲಿಗೆ ಆಗಮಿಸಿದ್ದಾವೆ. ಜೊತೆಯಲ್ಲಿ ವಿಶೇಷವಾಗಿ ಬಸವರಾಜ ಶಾಸ್ತ್ರಿಗಳವರು ಒಂದು ಸಾವಿರಾರು ಪ್ರತ್ಯಂಗಿರ ಹೋಮಾದಿಗಳನ್ನು ಈ ಜಾಗದಲ್ಲಿ ಮಾಡಿದ್ದಾರೆ. ಇದೊಂದು ತೋಟದ ತಪೋವನ, ಅರ್ಥಾತ್ ಒಂದು ವಿಶೇಷವಂತಹ ಹೋಮ ಹವನ ಜರುಗಿದಂತಹ ಸ್ಥಳ. ಒಂದು ದೇವಸ್ಥಾನವನ್ನು ಕಟ್ಟುವಾಗ ಅವರಿಗೊಂದು ಯೋಗ ಬೇಕು ಹಾಗೂ ಯೋಗ್ಯತೆ ಇರಬೇಕು. ಯೋಗ್ಯತೆ ಇಲ್ಲದೇ ಇದ್ದರೂ ಯೋಗ ಇದೆ ಅಂತ ಆದಾಗ ದೇವಸ್ಥಾನವನ್ನು ಮಾಡುವಂತಹ ಒಂದು ಶಕ್ತಿ ಬರ್ತದೆ. ಅದಕ್ಕೆ ಆ ತಾಯಿಯೇ ಒಳ್ಳೆಯ ಶಕ್ತಿಯನ್ನು ಕೊಟ್ಟು ಅವರ ಮೂಲಕವಾಗಿ ಈ ಸನ್ನಿಧಾನದಲ್ಲಿ ಸಾವಿರಾರು ಪ್ರತ್ಯಂಗಿರ ಹೋಮಾದಿಗಳನ್ನು ಮಾಡಿಸಿಕೊಂಡ ನಂತರದಲ್ಲಿ ತಾನು ಕೂಟಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನು ಮಾಡಿ ಇವತ್ತಿನ ದಿವಸ ಸುಂದರವಾಗಿರತಕ್ಕಂತಹ ಕೇರಳೀಯ ಶೈಲಿಯಲ್ಲಿ ಮಾಡಿದಂತಹ ಸುಂದರವಾದಂತಹ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿದ್ದಾಳೆ. ಈಗ ನಾವು ಕುಳಿತಿರ್ತಕ್ಕಂತಹ ಸ್ಥಳ ಯಾಗಶಾಲೆ. ಇದೊಂದು ವಿಶಾಲವಾಗಿರ್ತಕ್ಕಂತಹ ಒಂದು ಯಾಗಶಾಲೆಯಲ್ಲಿ ನಾವು ಕುಳಿತುಕೊಂಡು ಈಗ ಮಾತನಾಡ್ತಾ ಇದ್ದೇವೆ. ದೇವಸ್ಥಾನದಲ್ಲಿ ದೇವಿಯ ಸನ್ನಿಧಾನ ಆಗಿದೆ. ಇನ್ನೇನು ಮಹಾಮಂಗಳಾರತಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಭಕ್ತಾದಿಗಳಿಗೆ ಹೇಳೋದೇನು ಅಂತಂದ್ರೆ, ಇಲ್ಲಿ ಬರುವಂತಹ ಪ್ರತಿಯೊಬ್ಬ ಭಕ್ತಾದಿಗಳು ಸಹಿತವಾಗಿ ತಾಯಿಯಲ್ಲಿ ಒಳ್ಳೆಯ ಭಕ್ತಿ ಭಾವನೆಯಿಂದ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿದಾಗ ಆ ತಾಯಿಯ ಅನುಗ್ರಹವಾಗ್ತದೆ ಹೇಳುವಂತಹದ್ದನ್ನ ತಿಳಿಸ್ಕೊಡ್ತಾ, ಈ ಪ್ರತ್ಯಂಗಿರಾ ದೇವಿಯ ಫೋಟೋವನ್ನು ಇಲ್ಲಿಂದ ನೀವು ತೆಗೆದುಕೊಂಡು ಹೋಗಬೇಕು. ಹೋದರೆ ಅದನ್ನ ಮನೆಯ ಹೊರಭಾಗದಲ್ಲಿ, ಒಳಭಾಗದಲ್ಲಿ ಗರ್ಭಗುಡಿಯಲ್ಲಿ ಅಥವಾ ದೇವರ ಮನೆಯಲ್ಲಿ ಇಡುವಾಗಿಲ್ಲ, ಹೊರಭಾಗದಲ್ಲಿ ಇಡಬಹುದು. ಯಾಕಂದ್ರೆ ಉಗ್ರ ದೇವತೆ ಆದ್ರಿಂದ ಬರುವಂತಹ ಏನಾದ್ರು ಮಂತ್ರ, ಮಾಟ, ಯಂತ್ರ, ತಂತ್ರ, ನುಡಿ ಅಥವಾ ತಡೆ ಇತ್ಯಾದಿಗಳು ಯಾವುದೇ ಇದ್ರೂ ಸಹಿತವಾಗಿ ಪರಿಹಾರವಾಗುವಂತಹ ಒಂದು ವಿಶೇಷವಾದಂತಹ ಶಕ್ತಿಯುತವಾದಂತಹ ಫೋಟೋವನ್ನು ಸಹಿತವಾಗಿ ಮಾಡಿದ್ದಾರೆ. ತಡೆ ಹೊಡೆಯುವಂತಹ ಒಂದು ಪದ್ಧತಿಯನ್ನು ಮಾಡಿದ್ದಾರೆ. ಒಟ್ಟಾರೆ ದೇವಸ್ಥಾನದಲ್ಲಿ ಯಾವ ರೀತಿಯಂತಹ ಪೂಜೆ ಪುನಸ್ಕಾರಗಳು ನಡೆಯಬೇಕೋ ಅದನ್ನೆಲ್ಲವನ್ನು ಸಮಗ್ರವಾಗಿ ನಡೆಸ್ಕೊಂಡು ಬರ್ತಾರೆ. ಅದಕ್ಕೆ ತಾಯಿಯ ಅನುಗ್ರಹವೇ ಬೇಕಾಗಿರ್ತಕ್ಕಂಥದ್ದು. ಆ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಎಲ್ಲ ಭಕ್ತಾದಿಗಳಿಗೂ ಸಹಿತವಾಗಿ ಲೋಕದಲ್ಲಿ ಇರತಕ್ಕಂಥ ಎಲ್ಲರನ್ನೂ ಸಹಿತವಾಗಿ ಸುಭಿಕ್ಷವಾಗಿಡುವಂತ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ.